ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಮಂಗಲ್ಪೇಟ್ ಬಡಾವಣೆಯ ಮೆಥೋಡಿಸ್ಟ್ ಚರ್ಚ್ ಬಳಿಯ ಸಮುದಾಯ ಭವನದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ನೇತೃತ್ವದಡಿಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳು, ದಲಿತ ಪರ ಮುಖಂಡರು, ಕನ್ನಡ ಪರ ಸಂಘಟನೆಯವರು, ಪ್ರಗತಿಪರರು, ವಿಚಾರವಂತರನ್ನೊಳಗೊಂಡ ಪೂರ್ವ ಸಿದ್ಧತಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಭೆಯಲ್ಲಿ ಎಲ್ಲರೂ ಜಾತಿ ಭೇದ ಭಾವ ಮರೆತು, ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಹಾಗೂ ಬೌದ್ಧ ಧರ್ಮದವರು ಭಾಗವಹಿಸಿ ಬಿಜೆಪಿ ಸರ್ಕಾರ ಜಾರಿ ತರಲು ಹೊರಟಿರುವ ಮತಾಂತರ ನಿಷೇಧ ಕಾಯ್ದೆ ವಿರುದ್ಧವಾಗಿ ಸಂವಿಧಾನದ ಉಳಿವಿಗಾಗಿ ತಮ್ಮ ತಮ್ಮ ವಿಚಾರಗಳನ್ನು ಮಂಡಿಸಿದರು. ಜೊತೆಗೆ ಇದೇ ವೇಳೆ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರದಂತೆ ಸಂವಿಧಾನದ ರಕ್ಷಣೆಗಾಗಿ ಬೀದರ್ನಿಂದಲೇ ಬಹುದೊಡ್ಡ ರೀತಿಯಲ್ಲಿ ಹೋರಾಟ ಪ್ರಾರಂಭಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸುವುದಾಗಿ ಎಲ್ಲ ಮುಖಂಡರು ಸಂವಿಧಾನ ರಕ್ಷಣೆಯ ಪರ ಇರುವ ತಮ್ಮ ತಮ್ಮ ವಿಚಾರಗಳನ್ನು ತಿಳಿಸಿದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಸಹ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಅಂದಿನ ದಿವಸ ಅಂದರೆ ಜನವರಿ 26ರಂದು ಮತಾಂತರ ನಿಷೇಧ ಕಾಯ್ದೆಯನ್ನು ವಿರೋಧಿಸಿ ಬೃಹತ್ ಬಹಿರಂಗ ಸಮಾವೇಶವನ್ನು ಏರ್ಪಡಿಸುವುದಾಗಿ ತಿಳಿಸಿದರು. ಸಂವಿಧಾನ ಸಂರಕ್ಷಣಾ ಸಮಿತಿ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡಿ, ಬೆಳಗಾವಿ ವಿಧಾನಸೌಧದಲ್ಲಿ ನಡೆದ ಮತಾಂತರ ನಿಷೇಧ ಕಾಯ್ದೆ ಮಂಡನೆ ಅಂಗೀಕಾರ ಕುರಿತು ಅದನ್ನು ವಿರೋಧಿಸಿ 26 ಜನವರಿಯಂದು ಬೃಹತ್ ಪ್ರಮಾಣದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಲಿಕ್ಕೆ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡುತ್ತಿದ್ದು, ಹಾಗಾಗಿ ಈ ನಿಮಿತ್ತವಾಗಿ ಇಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ನಮ್ಮ ಧರ್ಮ ಅನುಕರಣೆ ಹಾಗೂ ಹಕ್ಕಿಗಾಗಿಯೇ ಈ ಸಮಾವೇಶ, ಈ ಹೋರಾಟವಾಗಿದೆ ಎಂದು ತಿಳಿಸಿದರು. ಸಂವಿಧಾನ ಸಂರಕ್ಷಣಾ ಸಮಿತಿ ಬಸವರಾಜ ಮಾಳಿಗೆ ಅವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಂವಿಧಾನದ ಒಂದೊಂದು ಆರ್ಟಿಕಲ್ ಅನ್ನು ಕಿತ್ತು ಹಾಕಲು ಹೊರಟಿದೆ. ಸಂವಿಧಾನ ಸಂರಕ್ಷಣೆಗಾಗಿ ಸಮಿತಿಯೊಂದನ್ನು ರಚನೆ ಮಾಡಿದ್ದೇವೆ. ಇದು ಕೇವಲ ಸಮ್ಮೇಳನ ಸಮಾವೇಶಕ್ಕೆ ಮಾತ್ರ ಸೀಮಿತವಾಗಿ ಇಲ್ಲ. ಸಂವಿಧಾನ ರಕ್ಷಣೆಗೆ ನಾವೆಲ್ಲ ಬೀದಿಗಿಳಿದು ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೂ ಕೂಡ ಸಿದ್ಧವಾಗಿ ಇದ್ದೇವೆ. ಸಂವಿಧಾನದ ರಕ್ಷಣೆಗಾಗಿ, ಜನಪರ ಜಾಗೃತಿಗಾಗಿ ದಿನೇ ದಿನೇ ಈ ರೀತಿಯ ಹೋರಾಟ, ಸಮ್ಮೇಳನ, ಸಮಾವೇಶಗಳು ಆಗುತ್ತಲೇ ಇವೆ. ಆದರೂ ಸಹ ಎದುರಾಳಿಗಳು ಶಕ್ತಿ ಹೆಚ್ಚಾಗಿದ್ದು ಪದೇ ಪದೇ ಸಂವಿಧಾನವನ್ನು ಬದಲಾಯಿಸುವ ಮಾತುಗಳನ್ನು ಆಡುತ್ತಿದ್ದಾರೆ. ಹಾಗಾಗಿ ಮೊದಲು ಸಂಘಟಿತರಾಗುವುದು ಮುಖ್ಯವಾಗಿದೆ. ಎಲ್ಲರೂ ಜಾತಿ ಮತ ಪಂಥ ತಮ್ಮ ಹಿರಿಮೆ ಗರಿಮೆಯನ್ನು ಮರೆತು ಎಲ್ಲರೂ ಒಗ್ಗೂಡಿ ತಮ್ಮ ತಮ್ಮ ಹಕ್ಕಿಗಾಗಿ, ಸಂವಿಧಾನದ ಉಳಿವಿಗಾಗಿ ಹೋರಾಟವನ್ನು ಮಾಡಿ ಸಂವಿಧಾನದ ಮೊಟಕುಗೊಳಿಸುತ್ತಿರುವ ಅದರ ಪ್ರಯತ್ನವನ್ನು ಮಾಡಲು ಹೊರಟಿರುವವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಎಂದು ಕರೆಯನ್ನು ನೀಡಿದರು. ಹಿರಿಯ ಹೋರಾಟಗಾರರಾದ ಡಾಕ್ಟರ್ ರಾಜು ಕಡ್ಯಾಳ್ ಅವರು ಮಾತನಾಡಿ, ಗರ ವಾಪಸಿ ಮಾಡುತ್ತೇವೆ ಎಂದು ಕೆಲ ಸಂಘಟನೆಯವರು ತಮ್ಮ ತಮ್ಮ ಖುಷಿಗಾಗಿ ಮಾಡುತ್ತಿದ್ದಾರೆ. ಅದರಂತೆ ಜನಪ್ರತಿನಿಧಿಗಳು ಕೂಡ ಅವರಿಗೆ ಸಪೋರ್ಟ್ ಅನ್ನು ಮಾಡುತ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ಕೀಳಮಟ್ಟದ ರಾಜಕೀಯ ಮಾಡುವುದಂತಾಯಿತು. ಸಂಘಟನೆ, ಹೋರಾಟ ಇವೆರಡೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಿರುವ ಶಕ್ತಿಯಾಗಿದೆ. ಈ ಸಂಘಟನೆ, ಹೋರಾಟ ತತ್ವ ಸಿದ್ಧಾಂತಗಳ ಮೂಲಕ ತಮ್ಮ ತಮ್ಮ ಹಕ್ಕನ್ನು ನಾವು ಪಡೆಯಬಹುದಾಗಿದೆ. ಹನಿ ಹನಿ ಗೂಡಿದರೆ ಹಳ್ಳವಾಗುತ್ತದೆ. ಹಾಗಾಗಿ ಎಲ್ಲರೂ ಜಾತಿ ಮತ ಪಂಥವನ್ನು ಮರೆತು ಎಲ್ಲರೂ ಒಗ್ಗೂಡಿ ಸಂವಿಧಾನ ಪರ ಹೋರಾಟ ಮಾಡಬೇಕಾಗಿದೆ ಎಂದರು. ಮುಖಂಡರಾದ ಅಮೃತರಾವ್ ಚಿಮ್ಕೋಡೆ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವರ್ಷಾಂಚಾರಿ ಪರಿಶ್ರಮವನ್ನು ಪಟ್ಟು ಸಂವಿಧಾನ ರಚನೆಯನ್ನು ಮಾಡಿದ್ದಾರೆ. ಆದರೆ ಅದನ್ನು ತಿರುಚುವ ಪ್ರಯತ್ನವನ್ನು ಈ ಬಿಜೆಪಿಯವರು ಮಾಡಲು ಹೊರಟಿದ್ದಾರೆ. ರೈಟ್ಸ್ ಟು ರಿಲಿಜನ್ ಕಾಯ್ದೆಯನ್ನು ಬದಲಾಯಿಸಲು ಬಿಜೆಪಿ ಅವರು ಹೊರಟಿದ್ದಾರೆ. ಹೋರಾಟವನ್ನು ಮೊದಲಿಗೆ ಜನಪ್ರತಿನಿಧಿಗಳ ಮನೆ ಬಾಗಿಲ ಮುಂದೆ ಮಾಡುವುದು ಅನಿವಾರ್ಯವಾಗಿದೆ. ಎಲ್ಲ ಸಮುದಾಯದವರು ಸೇರಿಕೊಂಡೆಯೇ ಮತವನ್ನು ನೀಡಿ ಅಧಿಕಾರಕ್ಕೆ ಜನಪ್ರತಿನಿಧಿಗಳನ್ನು ನಾವು ತಂದಿದ್ದೇವೆ. ಆದರೆ ಬರೀ 1-2 ಸಮುದಾಯದವರು ಮಾತ್ರ ಅತ್ಯಾಚಾರಕ್ಕೆ, ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಹಾಗಾಗಿ ಸಂವಿಧಾನ ಪರ ಉಳಿವಿಗಾಗಿ, ರಕ್ಷಣೆಗಾಗಿ ಮೊದಲಿಗೆ ಅಧಿಕಾರಕ್ಕೆ ಬಂದಿರುವ ಜನಪ್ರತಿನಿಧಿಗಳ ಮನೆ ಬಾಗಿಲ ಮುಂದೆ ಹೋರಾಟವನ್ನು ಮಾಡಬೇಕಾಗಿದೆ. ಅವರ ಮನೆ ಮುತ್ತಿಗೆ ಹಾಕಬೇಕಾಗಿದೆ ಎಂದು ತಿಳಿಸಿದರು. ಅದರಂತೆ ಈ ಸಭೆಯನ್ನು ಉದ್ದೇಶಿಸಿ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಘನ ಎಂಪಿ ಜೈಪಾಲ್, ಪ್ರಮೋದ್ ಚಿದ್ರಿ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಈ ಒಂದು ಸಭೆಯಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್, ಎಂಡಿ ಸಾಮುವೆಲ್, ಅಬ್ದುಲ್ ಮನ್ನಾನ್ ಸೇಠ್, ಡಾಕ್ಟರ್ ರಾಜು ಕಡ್ಯಾಳ್, ಅಲ್ಬರ್ಟ್ ಕೋಟೆ, ಬಸವರಾಜ ಮಾಳಿಗೆ, ಅಮೃತರಾವ್ ಚಿಮ್ಕೋಡೆ, ಸೈಯದ್ ವಹೀದ್ ಲಖನ್, ಬಾಬು ಪಾಸ್ವಾನ್, ಸಂಜಯ್ ಜಾಗೀರ್ದಾರ್, ಅನಿಲ್ ನಿಡೋದ, ಬಾಬು ಸಂಗ್ರಾಮ್, ರಾಜಶೇಖರ್, ಎಚ್.ಎಸ್. ಮಾರ್ಟಿನ್, ಪ್ರದೀಪ್ ನಾಟೇಕರ್, ಪ್ರಮೋದ್ ಚಿದ್ರಿ ಸೇರಿದಂತೆ ಇನ್ನಿತರರು ಇದ್ದರು. ಪಾಸ್ ಮಾಡಿದ್ದಾರೆ. ರಾಜ್ಯದಲ್ಲಿ ಧರ್ಮಾಂತರ ಕಾಯ್ದೆಯನ್ನು ಪಾಸ್ ಮಾಡಿದ್ದಾರೆ. ಅದನ್ನು ಕೊನೆಯ ಹಂತದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅವರಿಗೆ ಬಹುಮತ ಇಲ್ಲದ ಕಾರಣ ಅದನ್ನು ಮುಂದೂಡಿದ್ದಾರೆ ಟೆಕ್ನಿಕಲ್ವಾಗಿ. ನಾವು ಇವತ್ತಿನ ಸಭೆ ಸೇರ್ತಕ್ಕಂಥದ್ದು
ಹಿಂದಿನ ಏನು ನಾವು ಸಭೆ ಮಾಡಿ ಇವರೆಲ್ಲರೂ ಇವತ್ತು ಇನ್ನೂ ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ಜನರಿದ್ದರು. ಇವತ್ತೆಲ್ಲರೂ ಸೇರಿನವರು ಇದು ಬಿಟ್ಟು ಇನ್ನಷ್ಟು ಎಲ್ಲ ನಮ್ಮ ಧರ್ಮಗುರುಗಳು ಮತ್ತು ಎಲ್ಲ ಹೋರಾಟಗಾರರು ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಸಹಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಈ ಬಿಲ್ಲನ್ನು ತಕ್ಷಣ ವಾಪಸ್ ಕೊಡೋದನ್ನು ರಾಜ್ಯದಲ್ಲಿ ಹಂತ ಹಂತವಾಗಿ ಹೋರಾಟವನ್ನು ರೂಪಿಸ್ತೇವೆ ಈ ಬಿಲ್ಲನ್ನು ಹಿಂಪಡೆಯುವವರೆಗೆ ಅಂತೇಳಿ. ಹಾಗಾಗಿ ಅವರು ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಅವರು ಹೇಳ್ತಕ್ಕಂಥದ್ದು ಮತ್ತು ಪತ್ರಿಕೆಯಲ್ಲಿ ಬಂದಂಥ ಮಾಹಿತಿ ಪ್ರಕಾರ ಒಂದು ವೇಳೆ ನಮಗೆ ವಿಧಾನ ಪರಿಷತ್ತಿನಲ್ಲಿ ಬಹುಮತವಿಲ್ಲದು ಸಿಗಲು ಹೋದರೂ ಸಹ ನಾವು ಅಧ್ಯಾದೇಶ ಜಾರಿ ಮಾಡಿ ಈ ಕಾನೂನನ್ನು ಈ ರಾಜ್ಯದಲ್ಲಿ ಅವರು ಜಾರಿಗೆ ತರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಯಾವುದರ ಜಿಲ್ಲೆಯಲ್ಲಿ ಎಲ್ಲ ಸೋದರಗಳ ಕುರಿತು ಹೋರಾಟ ಮಾಡ್ತಕ್ಕಂಥ ಭೂಮಿ ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಸೊ ಈ ಬೀದರ್ ಜಿಲ್ಲೆಯೇ ಇವತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮಾದರಿ ಆಗ್ತಕ್ಕಂಥ ಕೆಲಸ ನಾವು ಇಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಸೇರಿದ ಉದ್ದೇಶ ನಾವು ಯಾರು ಭಾಷಣ ಮಾಡೋಕ್ಕೆ ಬಂದಿಲ್ಲ. ಇವತ್ತು ನಾವು ಬರ್ತಕ್ಕಂಥ 26ನೇ ಜನವರಿ जो 26 जनवरी है आने वाले हम ನಾವೆಲ್ಲರೂ ಸೇರಿ ಈ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡ್ತಕ್ಕಂತಹ ಇಲ್ಲಿನ ಬೀದರ್ ಜಿಲ್ಲೆಯ ದಲಿತರು, ಕ್ರೈಸ್ತರು, ಬೌದ್ಧರು ಮತ್ತು ಮುಸಲ್ಮಾನರು, ಇನ್ನುಳಿದ ಅನ್ಯ ಧರ್ಮೀಯ ಪ್ರಗತಿಪರ ಧರ್ಮೀಯರು ಇದ್ದಾರೆ ಈ ಜಿಲ್ಲೆಯಲ್ಲಿ. ಅವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ಕೊಟ್ಟು ಇಡೀ ರಾಜ್ಯಾದ್ಯಂತ ಈ ಚಳವಳಿಯನ್ನು ಪ್ರಾರಂಭ ಮಾಡತಕ್ಕಂತಹ ಈ ಸಭೆ ಇವತ್ತು. ಈ ಸಭೆಯಲ್ಲಿ 26ನೇ ಜನವರಿ ಬರ್ತಕ್ಕಂಥ 2022ರಂದು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕಡಾಳ ರಾಜು ಅವರು, ನಮ್ಮ ಪಾಸ್ಟರ್ ಅಣ್ಣವರು, ನಮ್ಮ ಮನ್ನಾನ್ ಶೇಟ್ ಅವರು, ಮಾಳಿಗೆ ಅವರು, ಪಾಸ್ವಾನ್ ಅವರು, ನಮ್ಮ ಜಾಗೀರ್ದಾರ್ ಅವರು, ಇನ್ನುಳಿದ ಎಲ್ಲ ಬ್ರದರ್ಸ್ ಈಗಾಗಲೇ ಮಾತಾಡಿದ್ದೀವಿ. ಬೇರೆ ಬೇರೆ ಕಡೆ ಎಲ್ಲ ಈಗಾಗಲೇ ರಾಜು ಕಡಾಳ್ ಅವರು ಸುಮಾರು ಸರ್ತಿ ಅವರೆಲ್ಲ ಪಾಸ್ಟರ್ಸ್ಗಳು ಹಳ್ಳಿಗಳಲ್ಲಿ ಇದನ್ನು ಪ್ರಚಾರ ಆಗ್ತಾ ಇದೆ ಅಂಥೇಳಿ ಮೊನ್ನೆ ಶ್ಯಾಮೇಲ್ ಅಣ್ಣವ್ರ ಜೊತೆಯಲ್ಲಿ ನಾವೊಂದು ಸಭೆಯಲ್ಲಿ ಭೇಟಿಯಾದಾಗ ಮಾಳಿಗೆ ಅಣ್ಣವರು ನಮಗೆ ತಿಳಿಸಿರುತ್ತಾರೆ. ಇವತ್ತು ಈ ಹಿಂದೆ ಸಹ ನಮ್ಮ ಕ್ರೈಸ್ತ ಧರ್ಮೀಯರು ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿ ಜೀವಂತ ಸುಟ್ಟಂಥ ಉದಾಹರಣೆ ಈ ದೇಶದಲ್ಲಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಈ ಕಾನೂನು ಜಾರಿ ಆದ ಮೇಲೆ ಅಲ್ಲಿನ ಬಂತೇಜಿಗಳಿಗೆ ಅಲ್ಲಿನ ವಿಹಾರಗಳನ್ನು ಹೊಡಿತಕ್ಕಂಥ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಈಗಾಗಲೇ ಕರಾವಳಿಯಲ್ಲಿ ಕ್ರೈಸ್ತರ ಗುರುಗಳ ಮೇಲೆ, ಅನುಯಾಯಿಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳು ಮಾಡ್ತಾ ಇದ್ದು ನಾವೆಲ್ಲ ಕಣ್ಣಿಗೆ ನೋಡ್ತಾ ಇದ್ದೀವಿ. ಅಂದರೆ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಅಂತಲ್ಲ, ಬೀದರ್ದಲ್ಲಿ ನಾವೆಲ್ಲ ಇಲ್ಲಿ ಹೋರಾಟಗಾರರು ಭಾಳ ಶಕ್ತಿಯುತ ಇದೆ ಅಂತ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದರೆ ಇವತ್ತು ರಾಜ್ಯದ ಎಲ್ಲ ಕಡೆ ಇದನ್ನು ಭಾಳ ವ್ಯವಸ್ಥಿತವಾಗಿ ಅವರು ನಮ್ಮ ಧರ್ಮದ, ನಮ್ಮ ಹಕ್ಕುಗಳನ್ನು, ನಮ್ಮ ಸವಲತ್ತುಗಳನ್ನು ಕಿತ್ತಾಕ್ತಾ ಇದ್ದಾರೆ. ಹೀಗಾಗಿ ನಾವು ಈ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ಹಕ್ಕುಗಳ ರಕ್ಷಣೆಗೋಸ್ಕರ ನಮ್ಮ ಧರ್ಮ ಇದ್ದರೆ ಇವತ್ತು ನಾವಿಲ್ಲಿ ಕೂಡಕ್ಕೆ ಸಾಧ್ಯ ಇಲ್ಲ, ನಮ್ಮ ಹಕ್ಕಿದ್ರೆ ನಾವಿಲ್ಲಿ ಕೂಡಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನಾವು ಇಂದಿನ ಈ ಸಭೆಯಲ್ಲಿ ಒಂದು ನಿರ್ಣಯವನ್ನು ತಗೋಬೇಕಾಗಿದೆ. ಅದಕ್ಕಾಗಿ ಈ ಸಭೆಯಲ್ಲಿ ತಾವೆಲ್ಲರೂ ಎಲ್ಲ ಮುಖಂಡರು, ಎಲ್ಲ ಧರ್ಮದವರು ತಮ್ಮ ವಿಚಾರಗಳನ್ನು ಹೇಳಿ 26ನೇ ಜನವರಿಯಂದು ಭಾಳ ದೊಡ್ಡದಂದರೆ ಒಂದು ಸುಮಾರು ನಾವು ಎಲ್ಲರಿಗೂ ಲೆಕ್ಕ ಏನಂದ್ರೆ 50,000 ಜನ ಈ ಬೀದರ್ದಾಗ 10 ಕಿಲೋಮೀಟರ್ನಾಗ ಸೇರ್ತೀವಿ. ಅಂಥದ್ರಲ್ಲಿ ನಾವು ಹೋರಾಟಕ್ಕೆ ಮುಂದೆ ಬಂದಿದ್ವಿ. ಮೊನ್ನೆ ಭಾಳ ಎಲ್ಲರ ಒಂದು ಸಹಕಾರದೊಂದಿಗೆ ಯಶಸ್ವಿ ಆದಂಥ ನಮ್ಮ ಜಿಲ್ಲಾಧಿಕಾರಿಗಳ ಎದುರುಗಡೆ ನಾವು ಒಂದಿನ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಅದಕ್ಕೆ ಕೆಲವರು ಭಾಳ ಸಂತೋಷದಿಂದ ಹೇಳಿದರು, ಏನಪ್ಪ ಸಂವಿಧಾನ ಸಂರಕ್ಷಣಾ ಸಮಿತಿಯವರು ಬರೀ ಕಾರ್ಯಕ್ರಮ ಅಷ್ಟೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಅದ್ರ ಬೀದಿಗಿಳಿದಾರೆ ಇವತ್ತು ಅಂತ. ಸಂವಿಧಾನ ಸಂರಕ್ಷಣೆ ಸಲ ಬೀದಿಗೂ ಇಳಿಬೇಕಾಗ್ತದೆ, ರಕ್ತನೂ ಕೊಡಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ. ಇದು ನಾವು ಅಂದ್ಕೊಂಡಿರ್ತಕ್ಕಂಥ, ನಾವು ತಿಳ್ಕೊಂಡಿರ್ತಕ್ಕಂಥದ್ದು ವಿಚಾರ. ಸೊ ಇದಕ್ಕೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಜವಾಬ್ ಕೊಡಬೇಕಾಗಿದೆ. ಯಾಕೆ ಜವಾಬ್ ಕೊಡಬೇಕಾಗಿದೆ ಅಂದರೆ, ಒಂದು ವೇಳೆ ನಾವು ಸುಮ್ಮನೆ ಕುಂತ ನಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ತಾರೀಕಿಂದ ಒಬ್ಬೊಬ್ಬರನ್ನ ಹಿಡಿದು ಅವರು ಶೋಷಣೆಯನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಹೇಳಿದಂಗೆ ಒಂದು ಸಮಯದಲ್ಲಿ ನಾನು ಓದಿದ್ದೆ, ಗ್ರಾಮ್ಸ್ಟೇನ್ ಅಂತಕ್ಕಂಥ ಪಾದ್ರಿಯನ್ನು ಹಾಡೆ ಹಗಲಂತೂ ಜೀಪ್ನಲ್ಲಿ ಹಾಕಿ ಸುಟ್ಟಿ ಹಾಕಿರ್ತಕ್ಕಂಥದ್ದು ಓರಿಸ್ಸಾದಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಅದು ನಿರಂತರವಾಗಿ ನಡೀತಾನೇ ಇದೆ. ಅದು ನಿರಂತರವಾಗಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ, ನಡೀತದೆ. ಅದು ನಾನು ಹೇಳ್ತಕ್ಕಂಥ ಇಚ್ಛೆ ಇವತ್ತಿನ ತಾರೀಕಿದಾಗ ಅಂದ್ರೆ ಅವ್ರ ಶಕ್ತಿ ದಿನ ದಿನ ಹೆಚ್ಚಾಗ್ತಾ ಇದೆ. ನಮ್ಮಲ್ಲಿ ಏನೂ ತಯಾರಿಲ್ಲ. ನಾವು ಜಾತಿ, ಧರ್ಮ, ಮತ್ತೊಂದು ಇನ್ನೊಂದು ಮೇಲೆಲ್ಲ ನಾವು ಒಡೆದು ಹೋಗಿದ್ದೀವಿ. ಇವತ್ತಿನ ತಾರೀಕು ನಾವೆಲ್ಲ ಒಡೆದು ಹೋಗಿದ್ದೀವಿ. ನಮ್ಮ ಹತ್ರ ಏನೂ ಇಲ್ಲ. ಆದರೂ ಅವ್ರದ್ದು ನಿರಂತರವಾದಂಥ ಕೆಲಸ ನಡೀತಾ ಇದೆ. ನನ್ನ ಮೊನ್ನೆ ಒಂದು 2 ವರ್ಷದ ಹಿಂದಗಡೆ ತಿಂತಿನಿ ಬ್ರಿಡ್ಜ್ ಮೇಲೆ ಡಾಕ್ಟರ್ ಮಲ್ಲಿಕಾ ಗಂಟಿಯವ್ರು ಮಾತಾಡಿದ ಮೇಲೆ ನಾನು ಮಾತಾಡಿದೆ. ನಮ್ಮ ಹತ್ರ ಏನೂ ತಯಾರಿಲ್ಲ. ಸ್ವಲ್ಪ ಮಾಡ್ಬೋದು, ನಾವು ಸ್ವಲ್ಪ ಜನ ಕೂತ್ಕೊಳ್ಬೋದು, ಒಂದು 20-25 ಜನ ಸೇರ್ಬೋದು, ಅವತ್ತು ಮತ್ತೆ ಒಂದು ಕಾರ್ಯಕ್ರಮ ಮಾಡ್ಬೋದು, ನಮ್ಮ ಮನೆ ನಾವು ಹೋಗ್ಬೋದು, ನಿಮ್ಮ ಮನೆ ನೀವು. ನಿರಂತರವಾದಂಥ ಪ್ರಕ್ರಿಯೆ ಏನಿದಕ್ಕೆ? ಯಾಕಂದರೆ ನಾವು 30 ವರ್ಷದಿಂದ
ದಲಿತ ಸಂಘರ್ಷ ಸಮಿತಿ ಜೊತೆಗೆ ಚಿಕ್ಕೋಡಿ ಸಾಹೇಬರ ಮತ್ತು ಬಿ ನಾರಾಯಣರವರ ಮತ್ತು ದಲಿತ ಸಂಘರ್ಷ ಸಮಿತಿಯವರ ನೇತೃತ್ವದಲ್ಲಿ ನಾನು ಹೋರಾಟ ಮಾಡ್ತಾ ಇರ್ತಿದ್ದೀವಿ 30-35 ವರ್ಷದಿಂದ. ಅವತ್ತು ಅವ್ರ ಶಕ್ತಿ ಏನಿದ್ದಿಲ್ಲ ಅವತ್ತಿನ ತನಕ. ಆದರೆ ಇವತ್ತು ಏನು ಶಕ್ತಿ ಇದೆ ಅನ್ನೋದು ನಾವು ಎಲ್ಲಿಂದ ಪ್ರಾರಂಭ ಆಯ್ತು ಅವ್ರ ಶಕ್ತಿ ಅಂದರೆ ಮಂಡಲ್ ಕಮಿಷನ್ ವಿರೋಧ ಮಾಡೋದ್ರ ಮುಖಾಂತರ ಅವರು ಈ ದೇಶದಲ್ಲಿ ಏನದಂದ್ರೆ ಒಂದು ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಅದಕ್ಕೆ ಕಾರಣಕ್ಕೆ ಭಾಳಷ್ಟು ವಿಷಯಗಳಿವೆ ಬಂಧುಗಳೇ. ನಾವು ಇವತ್ತು ಸುಮ್ಮನೆ ಕೂಡೋಕ್ಕಾಗಲ್ಲ. ನಾವು ನಮ್ಮನ್ನಲ್ಲೇ ಧರ್ಮ ಅಥವಾ ಜಾತಿ ಯಾವುದರ ಒಂದು ಕಾರಣಕ್ಕೆ ನಾವು ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ 26 ಜನವರಿ ಸಂವಿಧಾನ ದಿನ, ಅವತ್ತು ಸಂವಿಧಾನ ಜಾರಿ ಬಂದಿರತಕ್ಕಂಥ ದಿನ, ಅದನ್ನು ನಾವು ಸರಿಯಾದ ಸದುಪಯೋಗ ಮಾಡ್ಕೋಬೇಕಾಗ್ತದೆ. ನಾವು CAA NRC NPRದಾಗ ಅವತ್ತು ತುಂಬ ಎಲ್ಲಿ ನಮ್ಮ ಅಂಬೇಡ್ಕರ್ ಸರ್ಕಲ್ ಹತ್ರ ರಮೇಶ್ ಕುಮಾರ್ ಬಂದಿದ್ದರು, ಸ್ಪೀಕರ್ ರಮೇಶ್ ಕುಮಾರ್ ಬಂದಿದ್ದರು, ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಬಂದಿದ್ದರು. ಸೊ ಅವತ್ತು ನಾವು ಅವರಿಗೆ ಜವಾಬ್ ಕೊಟ್ಟು ತೋರಿಸಿದೆವು. ಸದ್ಯ CAA NRP NRC ನಿಂತ್ಕೊಂಡು ಬಿಟ್ಟಿದ್ವಿ. ಸೊ ಒಂದೊಂದು ಧರ್ಮಕ್ಕೆ ನಿಶಾನ ಮಾಡಿ, ಒಂದೊಂದು ಧರ್ಮಕ್ಕೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಏನು ಒಡೆದಾಗ್ತಕ್ಕಂಥ ನೀತಿಯನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಂಗಿಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಸಭೆಯನ್ನು ಕರೆದಿದ್ವಿ. ಸಾಕಷ್ಟು ಜನ ಬುದ್ಧಿಜೀವಿಗಳು ಬಂಧುಗಳು ಬಂದಿದ್ರಿ. ನಾವು ಪ್ರತಿಯೊಬ್ಬರು ನಿದ್ರೆ ಮಾಡಲಾರ್ದಂಗೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದರಲ್ಲಿ ನಾವು ಜನಜಾಗೃತಿ ಮಾಡೋದ್ರ ಮುಖಾಂತರ ನಾವು ನಿರ್ಣಯ ಮಾಡಿದ್ದೀವಿ ಈ ಸತಿ. ಏನಂದರೆ ನಾವೇ ನಮ್ಮದೇ ಕಂಟ್ರಿಬ್ಯೂಷನ್ ಆಗಬೇಕು, ಯಾರ ಹತ್ರ ಹೋಗೋದು ಬೇಡ. ನಾವೇ ನಮ್ಮದೇ ಕಂಟ್ರಿಬ್ಯೂಷನ್, ನಾವೆಲ್ಲರೂ ಇಲ್ಲಿ ಕೂತೋದ್ರೆ ಪ್ರತಿಯೊಬ್ಬರು ಕಂಟ್ರಿಬ್ಯೂಟ್ ಮಾಡಬೇಕು. ಐತಿಹಾಸಿಕ ಒಂದು ಕಾರ್ಯಕ್ರಮದಲ್ಲಿ ಇವಾಗ ಸಂವಿಧಾನ ಸಂರಕ್ಷಣೆ ಸಮಿತಿ ಕಾರ್ಯಕ್ರಮವನ್ನು ನಾವು ಮೊದಲೊಂದು ಸಲ ಚರ್ಚೆಗಳು ಮಾಡಿದೆವು ದೊಡ್ಡ ಪ್ರಮಾಣದಲ್ಲಿ. ಯಾವಾಗ ದಿಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಸಂವಿಧಾನ ಸುಟ್ಟಿದರು, ಅದು ಪ್ರತಿಕ್ರಿಯೆಯಾಗಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಿದೆವು. ಇವತ್ತು ಕ್ರೈಸ್ತರ ಮೇಲೆ ಅನ್ಯಾಯ ಅತ್ಯಾಚಾರ ಮತ್ತು ಬಿಲ್ ಹೊಂಟದ ಮಾತ್ರ ಕನ್ವರ್ಷನ್ ಬಿಲ್, ಈ ಬಿಲ್ಲಿಗೆ ತಡೆ ಹಿಡಿಯಕ್ಕೆ ನಾವೆಲ್ಲರೂ ಈ ಸೇವೆ ಸೇರಿದ್ವಿ. ವಿಶೇಷವಾಗಿ ನಾನು ನಮ್ಮ ಕ್ರೈಸ್ತ ಧರ್ಮದ ಪರವಾಗಿ ಮನ್ನಾನ್ ಸೇಠ್ ಸಾಹೇಬರಿಗೂ, ಅನಿಲ್ ಬೆಂದಾಡಿ ಸಾಹೇಬರಿಗೂ ಮತ್ತು ಬಂದಂಥ ಅಮೃತ್ ಚಂದ್ರ ಸಾಹೇಬರಿಗೂ, ವಿಕಾಂತ್ ಸಾಹೇಬರಿಗೂ ಅಭಿನಂದನೆ ಹಾಗೂ ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇದು ಬಹಳ ವಿಚಾರ ಮಾಡಿದಂಥ ಒಂದು ಸ್ಥಿತಿ ಬಂದಿದೆ. ನಾವು ಅಲ್ಪಸಂಖ್ಯಾತದಲ್ಲಿ ಅಲ್ಪರು, ನಮಗೆ ಬೆನ್ನಿಗೆ ಬೆನ್ನುವಾಲು ಆಗಿ ನಮ್ಮ ಸಮಾಜಕ್ಕೆ ಒಂದು ಸಪೋರ್ಟ್ ಆಗಿ ಇವತ್ತು ದಿವಸ ಬಂದರ ನಮ್ಮ ಒಂದು ಸಹಾಯಕ್ಕೋಸ್ಕರ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದರೆ ಇದು ಬಹಳ ದೊಡ್ಡ ಒಂದು ಹೋರಾಟ ಇದೆ. ನಮ್ಮೆಲ್ಲರಿಗೆ ಗೊತ್ತಿದೆ, ಈಗಾಗಲೇ ಒಂದು ಹಂತದಲ್ಲಿ ಕೆಲಸ ಮುಗಿಸಿದ್ದಾರೆ, ಇನ್ನೂ ಒಂದು ಹಂತ ಉಳಿದಿದೆ. ಅದರಲ್ಲಿ ಮೆಜಾರಿಟಿ ಇಲ್ಲ, ಮೆಜಾರಿಟಿ ಜನವರಿದಲ್ಲಿ ಆಗ್ಬೋದು, ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಗೆ ನಾನು ಮನವಿ ಮಾಡ್ತೀನಿ, ಸಂವಿಧಾನ ಯಾವಾಗ ಜಂತರ್ ಮಂತರಲ್ಲಿ ಸುಟ್ಟಿದ್ದಾರೆ ಅವಾಗ ಎಲ್ಲರೂ ನಾವು ಕಲ್ತು ಹೋರಾಟ ಮಾಡಿದೆವು. ಅದೇ ಹೋರಾಟ ಇವತ್ತು ಮತ್ತೆ ನಾವು ಮಾಡಬೇಕಾಗಿದೆ. ಇದು ಯಾವುದೇ ಒಂದು ವೈಯಕ್ತಿಕ ಹೋರಾಟ ಅಲ್ಲ, ಇದು ಸಮಾಜ ಹೋರಾಟ, ಕ್ರೈಸ್ತರ ಹೋರಾಟ. ಮತ್ತು ವಿಶೇಷವಾಗಿ ಈ ಹೋರಾಟ ಯಾವಾಗಲೂ ನಾವು ನೋಡಿರ್ಬೋದು. ಇಡೀ ಇಂಡಿಯಾದಾಗೆ ಯಾವುದೂ ಹೋರಾಟ ಆಗಿದೆ ಅಂದರೆ ಅದು ಬಿದರಿಂದ ಶುರುವಾಗ್ಯದ್ರಿ. ಇದು ನಮ್ಗೆ ಹೆಮ್ಮೆ ವಿಷಯ. ಈ ಹೋರಾಟ ಕೂಡ ಬಿದರಿಂದ ಸ್ಟಾರ್ಟ್ ಆಗ್ಲತ್ತವು. ಅಲ್ಲಿ ಇಲ್ಲಿ ನಾವು ನೋಡಿದೆವು, ಆದರೆ ಅಷ್ಟು ಪ್ರಮಾಣದಾಗ ಆಗಿಲ್ಲ. ಆದರೆ ಇದು ನಾವೇನು 26ನೇ ತಾರೀಕಿಗೆ ಹಮ್ಮಿಕೊಳ್ಬೇಕಂತ ನಾವೇನು ಕಾರ್ಯಕ್ರಮಕ್ಕೆ ಬಂದಿದ್ದೆವು. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡೋದದ, ಸಕ್ಸಸ್ಫುಲ್ ಮಾಡಿ ಒಂದು ಮೆಸೇಜ್ ಕಳ್ಸೋದದ. ಇವರು ಮಾಡಬೇಕಾ ಬೇಡ್ದಂತ ಇನ್ನಾರ ಅವ್ರ ತಲೆಗೆ ತೆಗೆದಕ್ಕದ, ಇದು ಮಾಡೇಬೇಡ್ದು ನೀವು. घर ವಾಪಸಿ ಹೌದಪ್ಪ, ಘರ್ ವಾಪಸಿ ಆಯ್ತೇವು. ಎಲ್ಲಿಡ್ತೀರಿ? ನಮ್ಗೇನು ಸಪ್ರೇಟ್ ದೇಶ ಕೊಡ್ತೀರಾ? ನಮಗೆ ಸಪ್ರೇಟ್ ಸವಲತ್ತು ಕೊಡ್ತೀರಾ? ಮತ್ತೆ ಮನವಾದಿ, ಮತ್ತೆ ನಿಮ್ಮ ಕೀಳು ಮಟ್ಟದ ರಾಜಕೀಯ ಬೇಡ. ಇಲ್ಲಿ ಬಾಬಾ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂವಿಧಾನದಲ್ಲಿ ಯಾರಿಗೆ ಪ್ರಚಾರ ಮಾಡೋಕ್ಕೆ ಅಧಿಕಾರ ಇದೆ, ಮತಾಂತರ ಮಾಡೋಕ್ಕೆ ಅಧಿಕಾರ ಇದೆ, ಅವರವರು ಸ್ವಇಚ್ಛೆ ಇದೆ, ಸಂವಿಧಾನದ ಅಧಿಕಾರ ಇದೆ. ಅದಕ್ಕೆ ಇವರೇನು ಕೆಲವು ಸಂಘಟನೆಗಳಿಗೆ ಖುಷಿ ಮಾಡೋಕ್ಕೆ ಈ
ಕಾರ್ಯರೂಪದಲ್ಲಿ ತರ್ತಾ ಇದ್ದಾರೆ. ಮೊನ್ನೆ ವಿಧಾನಸೌಧದಲ್ಲಿ ಕೂಡ ಬಿಲ್ ಪಾಸ್ ಆಗಿದೆ. ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇದ್ದಾರೆ. ಆದರೆ ಇದು ನಮಗೆ ಬಹಳ ದೊಡ್ಡ ಸವಾಲಿನ ಪ್ರಶ್ನೆ ಆಗಿದೆ. ನಾವು ಮನೆಯಾಗ ಕೂಡಕ್ಕಿಲ್ಲ. 10 ಕಿಲೋಮೀಟರ್ ಅಲ್ಲ, 25 ಕಿಲೋಮೀಟರ್ದಿಂದ ಕೂಡ ನಾವು ಪಾದಯಾತ್ರೆದಿಂದ ಬೀದರ್ನಲ್ಲಿ ಅತಿ ದೊಡ್ಡ ಬಹುಸಂಖ್ಯಾತ ನಾವು ಸೇರಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡಬೇಕಾಗ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದೇ ವಸ್ತು ನಾವೆಲ್ಲ ಜನ ಹೆಚ್ಚಿಗೆ ಸೇರಿಸ್ಬೇಕು. ಇದು ಎಲ್ಲರೂ ಕೂತು ನಮ್ಮದು ಒಣ 50, 60, 100 ಅಂತಲ್ಲ, ಊರು ಖಾಲಿ ಆಗಬೇಕು. ಊರು ಖಾಲಿ ಆಗಬೇಕು. ಇವತ್ತ ನಾವು ಎಂದಾರ ಸುಮ್ಮನೆ ಕುಂತೇವಂದ್ರೆ ನಮ್ಮ ಮ್ಯಾಲ ದೊಡ್ಡ ಅಸ್ತ್ರ ಇರ್ತದೆ. ಎಲ್ಲ ರೀತಿಯ ಸವಲತ್ತುಗಳು ಎಲ್ಲವೂ ಕಸ್ಕೊಂಡು ನಮಗೆ ಲಾಸ್ಟಿಗೆ ಮನಸ್ಮೂರ್ತಿ ಇರ್ತಕ್ಕಂಥ ಏನು ಹಳೆ ಪದ್ಧತಿ ಅದ ಅದೇ ಮಾಡಕ್ಕೆ ಅವ್ರು ರೆಡಿ ಅದ. ಇವತ್ತು ನಮ್ಮ HS ಮಾಟಿನವ್ರು ಸಾಹೇಬರು ಭಾಳ ಅರ್ಥಪೂರ್ಣವಾಗಿ ಹೇಳಿದರು. ನಮ್ಮಲ್ಲಿ ಇರ್ತಕ್ಕಂಥ ರಿಸರ್ವೇಷನ್ ಗೆದ್ದಿರ್ತಕ್ಕಂಥ MP ಗಳು MLಗಳು ಏನು ಮಾಡ್ತಾರೆ ಅಂದ್ರೆ ಅವ್ರು ಸಿರಿಪು ಪಾರ್ಟಿಗೆ ಗುಲಾಮರ, ಪಾರ್ಟಿಗೆ ಏಜೆಂಟ್. ನಾವು ಪಾರ್ಟಿಯನ್ನು ಇವತ್ತು ಮೊನ್ನೆ ಹೌಸ್ನಲ್ಲಿ ಚರ್ಚೆ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಒಬ್ಬ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಅದ್ರ ನಂತರ ಬಂಡೆಪ್ಪ ಕಾಶಂಪುರ ಮಾತಾಡ್ತಾರೆ. ಯಾಕಪ್ಪ ಬೇರೆಯವ್ರು ಮಾತಾಡಕ್ಕೆ ಏನು ಇಷ್ಟ ಆಗಿತ್ತು. ಇವತ್ತು ದೊಡ್ಡ ಲೀಡರ್ ನೀ ಲೀಡರ್ ಅಂತ. ಅದಕ್ಕೆ ಇವ್ರಲಿಂದ ನಮಗೇನು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಂಗಿಲ್ಲ. ಇವ್ರ ವಿರೋಧ ನಾವು ಹೋರಾಟ ಮಾಡಬೇಕಾಗಿದೆ. ದುನಿಯಾ झुकता है लेकिन झुकाना वाला चाहिए. ಇವೆಲ್ಲ ಅಂದ್ರ ಬದುಕಲಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬರು ಹುಡಿಗುಳಿತೀವಿ, ಬಾಬಾ ಸಾಹೇಬರು ರಕ್ತದವ್ರಿತೀವಿ. ಬಾಬಾ ಸಾಹೇಬ್ ಹಾಕೊಟ್ಟಿರ್ತಕ್ಕಂಥ ಸಂಘಟನೆ, ಹೋರಾಟ, ಶಿಕ್ಷಣ ಅಂತ ಹೇಳಿದಾರ. ಅವ್ರು ಮಾಡಿರ್ತಕ್ಕಂಥ, ಅವ್ರು ಹಾಕೊಟ್ಟಿರ್ತಕ್ಕಂಥ ದಾರಿ ಮೇಲೆ ನಾವು ನಡೆದ್ರೆ ಈ ದೇಶದಾಗ ನಮ್ಗೆ ಯಾರು ಎದುರಿಸೋರು ಯಾರು ಇಲ್ಲ. ಇವತ್ತು ನಾವು ಸುಮ್ಮನೆ ಅವ ಲೀಡರ್ ಆಯ್ತಾನೆ ಇವ ಲೀಡರ್ ಆಯ್ತಾನಂತ ತೆಲಗಿನ ತೆಗೆದಾಕ್ರಿ. ಅದಕ್ಕೆ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ನಾವೆಲ್ಲರೂ ಒಂದಾಗಿ ಎಲ್ಲ ಜಾತಿ ಧರ್ಮ ಎಲ್ಲರೂ ಕಲಿತು ಧರ್ಮದ ಗುರುಗಳ ಮುಂದಾಳತ್ವದಲ್ಲಿ ನಾವ್ಯಾರು ಲೀಡರ್ ಆಗಬೇಕು ಅಂತ ಬಂದಿಲ್ಲಿ. ನಮಗಾಗ್ಲತ್ತದ ಕಷ್ಟ, ನಮಗಾಗ್ಲತ್ತದ ನೋವು, ನಮಗಾಗ್ಲತ್ತದ ಸಮಸ್ಯೆ. ಆ ಸಮಸ್ಯೆಯನ್ನು ನಾವೆಲ್ಲರೂ ಎದುರಿಸ್ಬೇಕಾಗ್ಯದ. ಹನಿ ಉಳಿದ್ರೆ ಹಳ್ಳ ಆಗ್ತದೆ. ಅದಕ್ಕೆ ಇಲ್ಲೇನಿರ್ತದ ಒಂದು ಟೀಮ್ಗಳು, ಆಯಾ ಟೀಮ್ಗಳು ಆ ಹಳ್ಳಿಗೆ ಹಗಲು ರಾತ್ರಿ ಹೋಗಿ ಕೆಲಸ ಮಾಡಿದ್ರೆ 26ನೇ ತಾರೀಕಿಗೆ ಐತೆ. ಅದಕ್ಕೆ ಇನ್ನೊಂದು ನಮ್ಗೆ ಅಡೆತಡೆಯದ. ಈಗಾಗಲೇ ಸರ್ಕಾರ COVID-19 ಮಾಡ್ಯದ. ಮಾಡಬಾರ್ದು ಅದನ್ನು ತೀರ್ಮಾನ ಆಗಬೇಕು. ಸುಮ್ಮನೆ ಜಾತ್ರೆ ಮಾಡಿದ್ರು ಬಿ ಅಲ್ಲ. ಈಗ ನಾವೆಲ್ಲ ಇದೆಲ್ಲ ತಯಾರಿ ಮಾಡಿದೆವು. ಲಾಸ್ಟಿಗೆ COVID-19 ಮಾಡಿದ್ರು ಅಂದ್ರೆ ಮತ್ತೆ ಅದು ಒಂದು ಕೂಡ ನಾವು ಯೋಚನೆ ಮಾಡಬೇಕಾಗ್ಯದ. ಮತ್ತೆ ಇನ್ನೊಂದು ನಾನು ಮನವಿ ಮಾಡ್ತೀನಿ, ನಿಮ್ಮೆಲ್ಲರ ಬಳಿ ಬಹಳ ಪ್ರಮುಖರಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ. 26ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ಬೇಕಾ ಅಥವಾ ಮುಂದೆ ಮಾಡಬೇಕು? 26ಕ್ಕೆ ಮಾಡ್ಬೇಕಂತಂದ್ರೆ ಅದನ್ನು ಕೂಡ ನಿರ್ಣಯ ಮಾಡಬೇಕು. ಯಾಕಂದ್ರೆ ಭಾಷಣ ಮಾಡೋದ್ರಿಂದ ಕೆಲಸ ಆಗಲ್ಲ, ಇದು ಚರ್ಚೆ ಆಗ್ಬೇಕು, ಮಾಡಬೇಕು. ಅದೇ ಹೇಳಿದ್ರು ನಾನು ಮಾತಾಡೋ ಹೊತ್ತಿನಾಗ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. 2-3 ನಿಮಿಷದಾಗ ಮಾತಾಡ ಚರ್ಚೆ ಭಾಳ ಗಂಭೀರವಾದ ಚರ್ಚೆ ಅದ. ಈ ಚರ್ಚೆ ಬೀದರ್ದಾಗ ಯಾರ ಕೈಯಾಗ ಲಟ್ಟು ಬಡಿಗೆ ಯಾರು ಬೇಕಾಗಿಲ್ಲ. ಮನಪೂರ್ವಕವಾಗಿ ಶಾಂತಿ ಪ್ರಿಯಲಿಂದ ಬಂದು ಬಹುಸಂಖ್ಯೆ ತೋರಿಸ್ಬೇಕಾಗ್ಯದ. ಕರ್ನಾಟಕ ರಾಜ್ಯದಲ್ಲಿ ಕೆಂಪು ಭೂಮಿ ಬೀದರ್ದ ಒಂದು ಶಕ್ತಿ ಏನಿದೆ, ಅಲ್ಲಿ ಯಾವುದೇ ಒಂದು ಇದು ಇಲ್ಲ, ಭೇದ ಭಾವ ಇಲ್ಲದೆ ಎಲ್ಲರೂ ಒಂದ್ ಕಡೆ ಸೇರ್ತಾರ, ಇತಿಹಾಸ ನಿರ್ಮಾಣ ಮಾಡ್ತಾರ ಅಂತ ಸರ್ಕಾರಕ್ಕೂ ಗೊತ್ತಾಗಬೇಕು, ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಬೇಕು. ಅದ್ರ ಕಡೆದು ನಾವೆಲ್ಲರೂ ಒಣ ಕ್ರಿಶ್ಚಿಯನ್ ಅಂತಂತಲ್ಲ, ಕ್ರಿಶ್ಚಿಯನ್ರು, ಮುಸಲ್ಮಾನರು, ಬೌದ್ಧ ಧರ್ಮದವರು, ದಲಿತರು, ಬ್ಯಾಕ್ವರ್ಡ್ ಅವರವರ ಸಮುದಾಯಕ್ಕೆ ಅವರವರ ಲೀಡರ್ಶಿಪ್ ಮಾಡಬೇಕು ಅಂತ ನಾ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ये बता करके डरा करके अब बेक्किಗೆ अंदिसलक मर बड़ बेक्किಗೆ अंदिस्तीव हिंग अंदिसी वोट ले करके सियासत करना बोल करके और करे मैं तो बिल्कुल साहब जी मैं साफ दिल से बोल रहा हूँ. मुसलमान भाइयों से क्रिश्चियन ಬಳಗ ಜಾಸ್ತಿ, ಹಿಂದೂಸ್ತಾನ್ ಹಬ್ಬ. संविधानದಾಗ ಎಲ್ಲಿ भी बाबा साहब अम्बेडकर अष्ट दिन बरदार कहा तो हिंदुस्तान बोल करके संविधान में अक्षर है क्या? मैं आप लोगों से रिक्वेस्ट करता हूँ, संविधान संरक्षण समिति अध्यक्ष मन्नान सेठ से और साहब लोगों से
कैसे हमारे सिस्टम में पैर को नमस्ते करके करते थे, किस तरीके से करना है हमें सिखाइए। उस तरीके से नमस्ते करके एक ही बात बोलता हूँ, हिंदुस्तान मत बोलिए। हिंदुस्तान बोलते साथ ही ऑटोमेटिक आ गया कि चलो आप पाकिस्तान बोल करके होते या अफगानिस्तान जाओगे। हिंदुस्तान तो बाबा साहब अम्बेडकर लिखे कि अगर है तो मैं मेरा बात वापस ले लेता हूँ। बाबा साहब कहीं भी नहीं बोला, हम तो वी आर द पीपल ऑफ इंडियंस बोले, हम भारतीय बोले। जहाँ जहाँ कहीं भी बोलिए भारत बोल करके बोलिए, इंडिया बोलिए। वो एक अच्छा गाना गाया सुबह, मेरा जूता है जापानी, वो फिर सबसे हिंदुस्तानी बोल करके बोले थे। ये भी उस टाइम पर है तो उनको भी रिक्वेस्ट करता था, मैं ये गाना मत गाओ। शब्द हम जो बता रहे बोलने के बाद मात आड़दर हुई तो मुद्दू वड़दर हुई तो बातें करने के बाद खत्म हो गए ना, तो हम मान्यता दे रहे हैं। तो आज से ये भी एक सिस्टम हम सिखाएंगे कि छोटे बच्चों को हिंदुस्तान नहीं, हम भारतीय है, गर्व से कहो हम भारतीय है। तो अगर ऐसा सिस्टम आ गया तो उनको भी परेशान होता है। अगर वो लोग भी हिंदुस्तान बोलेंगे तो उनके सामने जाके घर, अब हमको भी लड़ाई लड़ना, ये भी एक है कि हमारे नुमाइंदगी करने वाले जो रिप्रेजेंटेशन करने वाले हैं, हम कल से हड़ताल उनके घर के सामने करने का करेंगे। मेरे बात मानते या नहीं मानते अलग बात है, मानो या ना मानो, मगर बोलना मेरा ठीक। हमारे रिप्रेजेंटेशन करने वाले 2-2 लाख 3-3 लाख लोग वोट डाल करके हम जिता के भेज रहे हैं। एससी के हैं, एसटी के हैं, क्रिश्चियन के हैं, मुसलमान के हैं। ये लोग वहाँ पर क्या कर रहे हैं? वहाँ पर बराबर पार्लियामेंट या विधानसभा से नीचे गिरते देखो वापस ले बोलकर हड़ताल वहाँ पर भी करना है। ಕಡೆ ಗಮನ ಸೆಳೆಯಬೇಕು ಅನ್ನುವಂಥ ಒಂದು ತಂತ್ರ ಇದೆ ಅಷ್ಟೇ, ಮಾಡಬೇಕಾಗಿ ಅನೇಕ ಕೆಲಸಗಳಿವೆ. ಇವತ್ತು ಕೋವಿಡ್ನಲ್ಲಿ ಜನರ ಜೀವನ ನೋಡಿ ಬಂದಿದೆ. ಜನರ ಜೀವನದ ಬಗ್ಗೆ ಚಿಂತೆ ಇಲ್ಲ. ಎಲ್ಲಿ ಯಾವ ಸೇವೆ ಮಾಡ್ತಾ ಇದ್ದಾರೆ? ಯಾರು ಸೇವೆ ಮಾಡ್ತಾ ಇಲ್ಲ. ಬರೀ ಕ್ರೈಸ್ತ ಮಿಷನರಿಗಳು ಮಾಡಿರ್ತಕ್ಕಂಥ ಸೇವೆ ಬಿಟ್ಟರೆ ಇವಾಗ ಯಾರು ಸೇವೆ ಮಾಡ್ತಾರೆ? ಧರ್ಮದ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಧರ್ಮ ಏನು ಹೇಳ್ತಾ ಇದೆ ಅಂತ ಬಿಟ್ಟುಬಿಟ್ಟಿದ್ದಾರೆ. ಇನ್ನೊಬ್ಬರ ಮೇಲೆ ಅತ್ಯಾಚಾರ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಒಂದು ಧೈರ್ಯವಾಗಿ ಆಧಾರ ಸ್ತಂಭವಾಗಿ ನಿಲ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇಲ್ಲ. ಇವು ಬದಲಾವಣೆ ಮಾಡಬೇಕಾದ್ರೆ ಸಮಾಜದ ವರ್ಣ ಭೇದ ನೀತಿಯನ್ನು ಬದಲಾವಣೆ ಮಾಡಿ. ಏನು ವರ್ಣ ಭೇದ ನೀತಿ ಇದೆ, ದಲಿತರಿಗೆ ಒಂದು ಶೆಡ್ಯೂಲ್ ಕಾಸ್ಟ್, ಒಂದು ಬುಡಕಟ್ಟು ಜಾತಿ ಜನಾಂಗ ಸೇರಿದಂಥವರಿಗೆ ಸಹಾಯ ಮಾಡಲು ನೀವು ಕಲೀರಿ. ಅವರು ಸಹಾಯ ಇವತ್ತು ಯಾರು ಮಾಡ್ತಾ ಇಲ್ಲ. ದಲಿತರಿಗೆ ಒಂದು ದೇವಾಲಯಕ್ಕೆ ಹೋದ್ರಿ, ಇದ್ರಾಗ ಹೋದಾಗ ಮಂದಿರದಾಗ ಹೋದಾಗ ಏನಾಯ್ತು, ಅವರು ಮಂದಿರ ಶುದ್ಧೀಕರಣ ಮಾಡೋ ಚಾರ್ಜ್ ಅವರೆಲ್ಲ ಇದು ಮಾಡ್ಬಿಟ್ಟು ಇಂಥವೆಲ್ಲ ವರ್ಣ ಭೇದ ನೀತಿಯಲ್ಲಿ ಇರ್ತಕ್ಕಂಥ ಬದಲಾವಣೆ ಮಾಡ್ತಾರೆ. ಒಂದು ಮನುಷ್ಯ ಯಾವಾಗ ಮತಾಂತರ ತನ್ನ ಪರಿವರ್ತನೆ ಆಗ್ತಾನಂದ್ರೆ ಅವನಿಗೆ ಕಷ್ಟಗಳು ಬಂದಾಗ ಜೀವನ ಮಾಡಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಇದು ಬದಲಾವಣೆ ಆಗೇಬೇಕಂದಾಗ ಮನುಷ್ಯ ಮತಾಂತರ ಆಯ್ತಾನ ಬದಲಾವಣೆ ಆಗ್ತಾನೆ. ಯಾಕೆ ಬದಲಾವಣೆ ಆಗ್ತಾ ಇದ್ದಾನೆ ಅಂತ ಕಂಡು ಹಿಡಿಯಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಕಾನೂನು ಬೇಕಾಗಿಲ್ಲ. ಜನರ ಒಂದು ಪರಿಸ್ಥಿತಿ, ನಿಜವಾದಂಥ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರಿ. ಒಂದು ದಲಿತ ಮನುಷ್ಯ ಇವತ್ತು ಒಂದು ಗುಡಿಯಲ್ಲಿ ಹೋದಾಗ ನೀವು ಒಳಗೆ ಬಿಡೋದಿಲ್ಲ. ಅವನು ಮುಟ್ಟಿದ್ರಲ್ಲಿ ಅಲ್ಲಿ ತೊಳೆದು ಅದು ಚಾರ್ಜ್ ಅವ್ರಿಗೆ ಹಚ್ಚಿರ್ತೀವಿ. ಸರ್ಕಾರ ಏನು ಮಾಡ್ತಾ ಇದೆ? ಇದು ಬದಲಾವಣೆ ಮಾಡಿ ಸಮಾಜಕ್ಕೆ सबकी खिदमत में मेरी जानिब से आदाब व सलाम। सबसे पहले मैं कल अनिल बिलदाल साहब से बात करा तो मालूम हुआ कि ये सीओ कॉन्स्टिट्यूशन, मैं उनको पूछा इसका नेटवर्क है क्या, तो उन्होंने बोले नहीं साहब, प्रॉब्लम ये है कि इसको इनिशिएट इधर से करेंगे। तो मेरे को हैरत भी हुई, सरप्राइज़ भी हुआ, मैं खुशी भी हुई कि बीदर से ये मूवमेंट शुरू हुआ है। इस पर मैं अनिल बिलदाल साहब को, अब्दुल मन्नान सेठ को और ये जो भी लेकर चल रहे हैं इस कमेटी को, सबको मुबारकबाद देता हूँ। दूसरी बात ये कि अभी मैं यहाँ सुन रहा बहुत देर से, बहुत सी मुफीद बातें, अच्छी बातें सामने आई। मेरे जहन में ये बात आ रही है कि अभी ये जो एक बिल है, ये बिल तो एक ऐसे सिलसिले का एक टुकड़ा है, एक लगातार चैन है
और चयन का एक लिंक है। अभी और बहुत से लिंक आते जाएंगे। हम खाली चयन से लिंक को तोड़ के बात नहीं करते, क्योंकि एक बंच ऑफ थॉट और उनके हाथ में इख्तिदार आया है, पावर आया है, तो उसके लिए ये सब हो रहा है। तो इस सिलसिले में सर थोड़ा सा प्लीज थोड़ा इधर सुनिए। ये एक मुद्दा नहीं है और कोई 26 जनवरी एक उसका सोल्यूशन नहीं है। तो हम पूरे मिल के अपना टाइम खाली 26 जनवरी पे खराब करने के बजाय मेरा एडवाइस है ಶಾರ್ಟ್ ಟರ್ಮ್ ಪ್ಲಾನ್ ಲಾಂಗ್ ಟರ್ಮ್ ಪ್ಲಾನ್ बनाना। ಮಾಧ್ಯಮದ ಮುಖಾಂತರ ನಾನು ಸಮಸ್ತ ಜಿಲ್ಲೆಯ ಜನತೆಗೆ ಹಾಗೂ ಎಲ್ಲ ಸಮಾಜದ ಸಂಘಟನೆಗರಿಗೆ ಇವತ್ತಿನ ಏನು ಸಭೆ ಇತ್ತು, ಕರ್ನಾಟಕದಲ್ಲಿ ಏನು ಮತಾಂತರ ಕಾಯ್ದೆ ನಿಷೇಧನ ಜಾರಿಗೆ ತರಲಿಕ್ಕೆ ಏನು ಬೆಳಗಾವಿನ ಅಧಿವೇಶನದಲ್ಲಿ ಏನು ನಿರ್ಣಯ ಕೈಗೊಂಡಿದ್ದಾರೆ, ಅದರ ಪ್ರಯುಕ್ತವಾಗಿ ಈ ಹಿಂದೆ ನಾವು ಸರ್ಕಾರಕ್ಕೆ ಈಗಾಗಲೇ ನಮ್ಮ ಎಲ್ಲ ಧರ್ಮಗುರುಗಳು ಮತ್ತು ನಮ್ಮ ಎಲ್ಲ ಸಂಘಟನೆಗಳು ಸೇರಿ ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿ ವಿಸ್ತಾರವಾಗಿ ರಾಜ್ಯಪಾಲರ ಹೆಸರಿಗೆ ನಾವು ಈಗಾಗಲೇ ಮನವಿಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಏನು ಧರ್ಮಾಂತರ ಕಾಯ್ದೆ ನಿಷೇಧ ಏನು ತಾವು ಜಾರಿಗೆ ತರ್ತಾ ಇದ್ದೀರಿ, ಇದು ಒಳ್ಳೆಯದಲ್ಲ. ಯಾಕೆಂದರೆ ಕರ್ನಾಟಕ ಎಲ್ಲರ ನಾಡು, ಇಲ್ಲಿ ಸೋದರತಂತ ಬಾಳ್ತಕ್ಕಂಥ ಈ ನಾಡಿನಲ್ಲಿ ನಮಗೆ ಜೀವಿಸುವ ಹಕ್ಕಿದೆ. ಯಾವುದು ನಮ್ಮ ಸಂವಿಧಾನ ನಮಗೇನು ಹಕ್ಕು ಕೊಟ್ಟಿದೆ ಅದರಂತೆ ನಮ್ಮ ಧರ್ಮದ ಹಕ್ಕನ್ನು ನೀಡಲಾಗಿದೆ. ಹೀಗಾಗಿ ನಾವು ಸರ್ಕಾರಕ್ಕೆ ಇನ್ನೊಮ್ಮೆ ಇವತ್ತಿನ ಸಭೆ ಮುಖಾಂತರ ಅಂದೇ ನಾವು ಪತ್ರ ಬರೆದಿದ್ದೀವಿ. ಅದರ ಉಪಲಕ್ಷವಾಗಿ ಇವತ್ತು ನಾವು ಸಭೆ ಮಾಡಿ ಬರ್ತಕ್ಕಂಥ 26ನೇ ಜನವರಿ ನಾವೇನು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ, ಅದರ ಅಂಗವಾಗಿಯೇ ಈ ಧರ್ಮಾಂತರ ಕಾಯ್ದೆ ಮಸೂದೆಯನ್ನು ಹಿಂಪಡಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ನಾವು ಸರ್ಕಾರಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬಾರ್ದು. ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಿ ಇದನ್ನು ತಕ್ಷಣವೇ ಇಲ್ಲಿಗೆ ನಿಲ್ಲಿಸಬೇಕು. ಅವರು ಅದು ಅಧ್ಯಾದೇಶನ ವಾಪಸ್ ಪಡಿಬೇಕಂತ ಇವತ್ತಿನ ಸಭೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಕಾರಣ ಇಷ್ಟೇ, 19ನೇ ತಾರೀಕೊಳಗೆ ರಾಜ್ಯದಲ್ಲಿ ಕೋವಿಡ್ ನಿಯಮನ ಜಾರಿಗಿರುತ್ತದೆ. ಹಾಗಾಗಿ ಸರ್ಕಾರದ ಒಂದು ನಿರ್ಣಯ ನೋಡಿಕೊಂಡು ನಾವು 26ರ ತಾರೀಕಿಗೆ ಒಂದು ಬೃಹತ್ ಸಮಾವೇಶ ಮಾಡಬೇಕಂತ ಈಗಾಗಲೇ ಸಭೆಯಲ್ಲಿ ನಿರ್ಧರಿಸಿದ್ದೇವೆ. ಆದರೆ ಸರ್ಕಾರ ಏನು ನಿರ್ಣಯ ಮಾಡ್ತಿದೆ, ಸರ್ಕಾರ ಜೊತೆ ನಾವು ಕೋವಿಡ್ ನಿಯಮನ ಪಾಲಿಸೋರಿದ್ದೇವೆ. ಯಾಕಂದರೆ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿ ಎಲ್ಲ ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಧರ್ಮಗುರುಗಳು, ನಮ್ಮ ಹೋರಾಟಗಾರರು ನಾವು ಸದಾ ಸಿದ್ಧರಿದ್ದೀವಿ ಅಂತ ತಮ್ಮ ಮಾಧ್ಯಮ ಮೂಲಕ ತಿಳಿಸ್ತೀವಿ. ನನ್ನ ಹೆಸರು ಮತ್ತೆ ಹೇಳಿಲ್ಲ. ಹಾಂ, ಈ ಮುಖಾಂತರವಾಗಿ ನನ್ನ ಒಂದು ಅಭಿಪ್ರಾಯವೇನೆಂದರೆ, ನಾವು ಮುಸಲ್ಮಾನರಾಗಲಿ, ಬೌದ್ಧರಾಗಲಿ ಮತ್ತು ಇನ್ನಿತರ ಬೇರೆ ಧರ್ಮೀಯರಾಗಲಿ ನಾವೆಲ್ಲರೂ ಸೇರಿ, ಕ್ರೈಸ್ತರು ಸೇರಿ ಈ ಮತಾಂತರ ನಿಷೇಧ ಕಾನೂನನ್ನು ಅದನ್ನು ಹಿಂಪಡಿಬೇಕೆಂತಕ್ಕಂಥ ಒಂದು ಮಾತು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೇವೆ. ಯಾಕಂದರೆ ಪ್ರತಿಯೊಬ್ಬರು ಬದುಕುವ ಹಕ್ಕಿದೆ ಮತ್ತು ಅವರ ಆದಂಥ ಧರ್ಮವನ್ನು ಅನುಸರಿಸುವ ಹಕ್ಕಿದೆ. ಮತ್ತು ಈ ಒಂದು ದಿಸೆಯಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರ ಅಷ್ಟು ಸಮಂಜಸ ಅಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಕ್ಕಂಥದ್ದೇ. ಮತಾಂತರ ಮಾಡುವಂಥದ್ದು ಅದು ಮನಸ್ಸಿನ ಮೇಲೆ ಭಾರ ಬಿದ್ದಂಥದ್ದು. ಯಾವ ವಿಧವಾದಂಥ ಧರ್ಮವನ್ನು ಬದಲಾಯಿಸಿರಿ ಅಂತ ಹೇಳ್ತಕ್ಕಂಥ ಮಾತಲ್ಲ. ಆದರೆ ಮತಾಂತರ ನಿಷೇಧ ಕಾನೂನು ಮಾಡುವಾಗ ನಾವು ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಎಲ್ಲೋ ಒಂದು ಕಡೆ ಅದನ್ನು ನಾವು ಅವಾಯ್ಡ್ ಮಾಡ್ತಾಯಿದ್ದೇವೆ ಅಥವಾ ವೈಲೇಷನ್ ಮಾಡ್ತಾಯಿದ್ದೇವೆ ಅಂತಕ್ಕಂಥ ಭಾವನೆ ಅದು ಭಾಸವಾಗ್ತದೆ.